ಈ ಮನೆಯಲ್ಲಿ ಇದು ನಮ್ಮದು ಕೊನೆ ಯುಗಾದಿ ಆಗಿರೋದ್ರಿಂದ ತುಂಬ ಸ್ಪೆಷಲ್ ಆಗಿಯೇ ಸೆಲೆಬ್ರೇಟ್ ಮಾಡಿದ್ವಿ. ಆದರೆ ನನಗೆ ದೊಡ್ಡ ಟಾಸ್ಕ್ ಅನಿಸಿದ್ದು ನನ್ನ ಮಗನಿಗೆ ಎಣ್ಣೆ ಹಚ್ಚೋದು. ತುಂಬಾ ಹಠ ಮಾಡ್ತಿದ್ದ, ಬಲವಂತವಾಗಿ ಎಣ್ಣೆ ಹಚ್ಚಿದ್ದಾಯಿತು. ಕೈ ಕಾಲಿಗೆಲ್ಲ ಹಚ್ಚಿಸ್ಕೊಂಡು ಮುಖಕ್ಕೆ ಹಚ್ಚಬೇಡ ಅಂತ ಹಠ ಮಾಡ್ತಿದ್ದ. ಹಾಗೂ ಈಗ ಮುಖಕ್ಕೂ ಕೂಡ ಹಚ್ಚಿ ಅವನಿಗೆ ಎಣ್ಣೆ ಸ್ನಾನ ಕೂಡ ಮಾಡಿಸಿ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ಯುಗಾದಿ ಹಬ್ಬ ಅಂದರೆ ಎಣ್ಣೆ ಸ್ನಾನ ಹಾಗೆ ಬೇವು ಬೆಲ್ಲನ ತಿನ್ನೋದಲ್ವ. ಹಾಗಾಗಿ ದೇವರಿಗೆ ನೈವೇದ್ಯನ ಮಾಡಿ ನಾವು ಕೂಡ ನಮ್ಮ ಅತ್ತೆ ಇದ್ರಲ್ವ ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರನೇ ಬೇವು ಬೆಲ್ಲನ ಇಸ್ಕೊಂಡು ತಿಂದು, ಇನ್ನು ಹಬ್ಬ ಅಂದಮೇಲೆ ಹಬ್ಬದ ಅಡುಗೆ ಮಾಡಲೇಬೇಕಲ್ವ. ಹಾಗಾಗಿ ಇವತ್ತು ಬೇಳೆ ಒಬ್ಬಟ್ಟು ವಿಶೇಷ ಯುಗಾದಿ ಹಬ್ಬಕ್ಕೆ. ಹಾಗಾಗಿ ಬೇಳೆ ಒಬ್ಬಟ್ಟು, ಒಬ್ಬಟ್ಟು ಸಾರು, ಮಾವಿನಕಾಯಿ ಚಿತ್ರಾನ್ನ, ಕಾಬೂಲ್ ಕಡಲೆ ಪಲ್ಯ ಹಾಗೆ ಮೊಳಕೆ ಹೆಸರು ಕಾಳಿನ ಕೋಸಂಬರಿ ಕೂಡ ಮಾಡ್ಕೊಂಡಿದ್ವಿ. ನಮ್ಮನೆಯಲ್ಲಿ ಒಬ್ಬಟ್ಟು ಮಾಡೋದು ನಮ್ಮ ಅತ್ತೆ ಡಿಪಾರ್ಟ್ಮೆಂಟ್, ಆದರೆ ಇನ್ನು ಮಿಕ್ಕಿದ ಅಡುಗೆಗಳನ್ನ ಮಾಡೋದು ನನ್ನ ಡಿಪಾರ್ಟ್ಮೆಂಟ್. ಹಾಗೆ ನನ್ನ ಹಸ್ಬೆಂಡ್ ಬೆಳಗ್ಗೆನೇ ತೋರಣ ಕಟ್ಟಿ ಅವ್ರ ಕೆಲಸನೂ ಕೂಡ ಮುಗಿಸ್ಕೊಂಡ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಸಂಜೆ ಅಮ್ಮನವ್ರಿಗೆ ಹೋಗಿ ಅಲ್ಲೂ ಕೂಡ ಇನ್ನೊಂದು ರೌಂಡು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಈ ಸಲ ಯುಗಾದಿ ಹಬ್ಬ ಎರಡೆರಡು ಸಲ ಹಬ್ಬದ ಊಟ ಮಾಡ್ದಂಗೆ ಆಯಿತು. ಇದರ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.